ಕೊಡವ ಸಮುದಾಯದವರು ತಮ್ಮನ್ನು OBC ಪಟ್ಟಿಗೆ ಸೇರಿಸಬೇಕು ಅಂತೇಳಿ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು, ತಮ್ಮ ಸಾಂಪ್ರದಾಯಿಕ ಉಡುಗೆಯಲ್ಲಿ ಬಂದು ಇವತ್ತು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಅಧಿಕೃತ ಕಚೇರಿಯಲ್ಲಿ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ OBCಯ ಪಟ್ಟಿಯಲ್ಲಿ ಕೊಡವ ಸಮುದಾಯದವ್ರನ್ನ ಸೇರಿಸಲಾಗಿದೆ. ಅದೇ ರೀತಿ ಸಾಕಷ್ಟು ದಿನಗಳಿಂದ ಬಾಕಿ ಇರುವಂಥದ್ದು ಮತ್ತು ಏನಿದೆ ಕೇಂದ್ರದ ಪಟ್ಟಿಯಲ್ಲಿ OBCಗೆ ಕೊಡವ ಸಮುದಾಯದವ್ರನ್ನ ಸೇರಿಸಬೇಕು ಅಂತೇಳಿ ಒಂದು ಮನವಿ ಪತ್ರವನ್ನು ಸಹ ಸಲ್ಲಿಸಿದ್ದಾರೆ. ಹೀಗಾಗಿ ಯಾವ ರೀತಿಯಂಥ ಮನವಿ ಪತ್ರ, ಯಾವ ಕಾರಣಕ್ಕೆ ಕೇಂದ್ರದ OBC ಪಟ್ಟಿಗೆ ಸೇರಿಸಬೇಕು, ಈ ಬಗ್ಗೆ ಮಾತಾಡಲಿಕ್ಕೆ ಕೊಡವ ಸಮುದಾಯದವ್ರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರನ್ನ ಭೇಟಿ ಮಾಡಿ ಒಂದು ಮನವಿಯನ್ನು ಸಲ್ಲಿಸಿದರೆ ಏನು ಮನವಿ? ಕೊಡವ ಸಮುದಾಯ ಕರ್ನಾಟಕ ರಾಜ್ಯದ ಇತರೆ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ 3A ಅಡಿಯಲ್ಲಿ ವರ್ಗೀಕರಣಗೊಂಡಿದೆ. ಸೊ ಇದೇ 3Aಯಲ್ಲಿ ಒಕ್ಕಲಿಗರು ಮತ್ತು ಬಲಿಜರು ಮತ್ತು ಕೊಡವರು ಈ 3 ಸಮುದಾಯಗಳನ್ನು ಗುರುತಿಸಿರ್ತಕ್ಕಂಥದ್ದು. ಹಾಗೆಯೇ ಕೇಂದ್ರ ಸರ್ಕಾರದ OBC ಪಟ್ಟಿಯಲ್ಲಿ ನಮ್ಮ ಕೊಡವ ಸಮುದಾಯವನ್ನು ಕೈಬಿಡಲಾಗಿದೆ. ಸೊ ಇದರಿಂದ ನಮ್ಮ ಮಕ್ಕಳ ಉನ್ನತ ವ್ಯಾಸಂಗಕ್ಕಿರ್ಬೋದು ಅಥವಾ ಕೇಂದ್ರ ಸರ್ಕಾರದ ಜಾಬ್ ವಿಷಯದಲ್ಲಿರ್ಬೋದು ನಮಗೆ ಅನ್ಯಾಯ ಆಗ್ತಾಯಿದೆ. ಇದನ್ನು ಕೇಂದ್ರದ ಪಟ್ಟಿಗೆ ಕೊಡವ ಸಮುದಾಯವನ್ನು ಸೇರಿಸಬೇಕು ಅಂತ ಹೇಳುವಂಥದ್ದು ನಮ್ಮ ಬಹಳ ದಿನಗಳಿಂದ ಒಂದು ಬೇಡಿಕೆ ಇದೆ. ಅದನ್ನು ಈಗ ನೂತನವಾಗಿ ಆಯ್ಕೆ ಇರತಕ್ಕಂಥ ಸಂಸದರಾದಂಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ನಾವು ಮನವಿಯನ್ನು ಸಲ್ಲಿಸೋದ್ರ ಮೂಲಕ ನಮ್ಮನ್ನು ಕೇಂದ್ರದ ಪಟ್ಟಿಗೆ ಸೇರಿಸಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ಹಾಗೆಯೇ ಕೇಂದ್ರ ಸರ್ಕಾರ ಅಳಿವಿನಂಚಿನಲ್ಲಿರತಕ್ಕಂಥ ಭಾಷೆಗಳ ಅಭಿವೃದ್ಧಿಗಾಗಿ UGC ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಜೊತೆ ಸೇರಿ 2 ಪ್ರಾಜೆಕ್ಟನ್ನು ಮಾಡಿದೆ. ಒಂದು SPPL ಅಂತ ಹೇಳಿ, ಇನ್ನೊಂದು ಅಸ್ಮಿತಾ ಅಂತ ಹೇಳುವಂಥ 2 ಕಾರ್ಯಕ್ರಮಗಳನ್ನು ಮಾಡಿ ಈ ಇದರಲ್ಲಿ ನಮ್ಮ ಡಿಕ್ಷನರಿಯನ್ನು ಕ್ರಿಯೇಟ್ ಮಾಡುವಂಥದ್ದು ಇರ್ಬೋದು, ಈ ಏನು ಅಳಿವಿನಂಚಿನಲ್ಲಿರ್ತಕ್ಕಂಥ ಭಾಷೆಗಳಿಗೆ ಪುಸ್ತಕಗಳನ್ನು ಮಾಡಲಿಕ್ಕೆ ಸುಮಾರು 22-25 ಸಾವಿರ ಪುಸ್ತಕಗಳನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದಕ್ಕೆ ನಮ್ಮನ್ನು ಸೇರಿಸಬೇಕು ಅಂತ ಹೇಳುವಂಥ ಒಂದು ಡಿಮಾಂಡನ್ನು ನಾವು MP ಅವರ ಮುಂದೆ ನಾವು ಇಟ್ಟಿದ್ದೀವಿ. ಬಹಳ ದಿನಗಳಿಂದ ಇದು ಬಾಕಿ ಇದೆ, ಅಂದರೆ ಕೇಂದ್ರದ ಪಟ್ಟಿಗೆ ಸಾಕಷ್ಟು ಮನವಿಯನ್ನು ಮಾಡ್ತಾ ಇದ್ದೀರಾ, ಆದರೂ ಸಹ ಆಗಿಲ್ಲ. ಈಗ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವ್ರಿಗೆ ಮನವಿ ಸಲ್ಲಿಸಿದ್ರೆ ಯಾವ ರೀತಿ ಸ್ಪಂದಿಸಿದ್ದಾರೆ? ಅವರು ಮಾಡೋದಾಗಿ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಅಂದರೆ OBC ನಮ್ಮ ಕೊಡವ ಸಮುದಾಯ ಏನಿದೆ ತುಂಬ ಸಮಯದಿಂದ OBC ಪಟ್ಟಿಯಲ್ಲಿ ಸೇರಿಸ್ಕೊಳ್ಳುವಂಥ ಒಂದು ಇದು ತುಂಬ ಸಮಯದಿಂದ ಪೆಂಡಿಂಗ್ ಆಗಿದೆ. ಹಾಗಂತ ಇವತ್ತು ನಾವು ಯದುವೀರವರ ಹತ್ರ ಹೋಗಿ ಮನವಿ ಸಲ್ಲಿಸಿದ್ದೇವೆ. ಅವರು ತುಂಬ ಪಾಸಿಟಿವ್ ಆಗಿ ಸ್ಪಂದಿಸಿದ್ದಾರೆ. ಎಷ್ಟು ಅವಶ್ಯಕತೆ ಇದು ಸೇರಿಸುವಂಥದ್ದು ಕೊಡವ ಸಮುದಾಯಕ್ಕೆ? ಖಂಡಿತ ನಾವು ಎಲ್ಲ ಫೀಲ್ಡಲ್ಲಿ ಹೋಗಬೇಕಾದ್ರೆ ನಮಗೆ OBC ಪಟ್ಟಿಯಲ್ಲಿ ನಮ್ಮನ್ನು ಸೇರಿಸಿದರೆ ನಮಗೆ ಎಲ್ಲ ಫೀಲ್ಡಲ್ಲಿ ನಮಗೆ ನಿಜವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ. ರಿಸರ್ವೇಷನ್ ಎಲ್ಲ ಸಿಗುತ್ತೆ. ಜಾಬ್ ಮತ್ತು ಎಜುಕೇಷನ್ ವಿಷಯದಲ್ಲಿ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದು ಕೊಡವ ಸಮುದಾಯದವರ ಮಾತು. ಕೊಡವ ಸಮುದಾಯದ ಅಭಿವೃದ್ಧಿಗಾಗಿ ಏನು OBCಗೆ ಕೇಂದ್ರ ಪಟ್ಟಿಯಲ್ಲಿ ಸೇರಿಸಿದೆ ಸಾಕಷ್ಟು ಉಪಯುಕ್ತ ಆಗ್ತದೆ. ಸಾಕಷ್ಟು ದಿನಗಳಿಂದ ಈ ಒಂದು ಬೇಡಿಕೆ ಇದೆ. ಇದೀಗ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವ್ರಿಗೂ ಸಹ ಮನವಿ ಸಲ್ಲಿಸಿದ್ದೇವೆ. ಖಂಡಿತವಾಗಿ ಆದಷ್ಟು ಬೇಗ ಆ ಒಂದು ಏನು ಬೇಡಿಕೆ ಇದೆ ಈಡೇರಿಸ್ತಾರೋ ನಂಬಿಕೆ ಇದೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.